ವಾಟಾಳ್ ನಾಗರಾಜರ ಶೈಲಿಯಲ್ಲೇ ಹೇಳೋದಾದರೆ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಬಂದ್ ಬಂದ್. ಇವತ್ತು ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಇಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು. ಬೇರೆ ಬೇರೆ ಸಂಘಟನೆಗಳು, ಆಟೋ ಚಾಲಕರಿಂದ ಹಿಡಿದು ಸರಕು ಸಾಗಣೆ ವಾಹನಗಳ ಮಾಲೀಕರು ಚಾಲಕರ ಸಂಘಗಳ ತನಕ, ಓಲಾ ಊಬರ್ ಚಾಲಕರ ಸಂಘದಿಂದ ಹಿಡಿದು ಎಲ್ಲರೂ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಘೋಷಣೆ ಮಾಡಿದ್ರು. ಬೆಂಬಲ ಕೊಟ್ಟಿರುವ ಸಂಘಟನೆಗಳ ನಾಯಕರುಗಳನ್ನು ವೇದಿಕೆಯ ಮೇಲೆ ಅಲ್ಲಿ ನೋಡ್ತಾ ಇದ್ದೀರಿ. ಚಲನಚಿತ್ರ ವಾಣಿಜ್ಯ ಮಂಡಳಿಯೂ ಬೆಂಬಲಿಸಿದೆಯಂತೆ. 13ನೇ ತಾರೀಕು ಕರ್ನಾಟಕ ಬಂದ್. ಅರ್ಧ ಕರ್ನಾಟಕದಲ್ಲಿ ಭೀಕರ ಬರಗಾಲ ಇದೆ. 65% ನೀರಿನ ಕೊರತೆಯಾಗಿದೆ. 65% ನೀರಿನ ಕೊರತೆ ಇದೆ ನಮಗೆ ಕಳೆದ 30 ವರ್ಷದ ಆವರೇಜ್ಗೆ ಹೋಲಿಸಿದರೆ. ಇಂಥ ಟೈಮ್ನಲ್ಲಿ 15 ದಿನಗಳಲ್ಲಿ 4.5 TMC ನೀರನ್ನು ತಮಿಳುನಾಡಿಗೆ ಕರ್ನಾಟಕ KRSನಿಂದ ಬಿಡಬೇಕು ಅನ್ನುವ ಆದೇಶ CWRC ಕೊಟ್ಟಿದೆ. ಅದನ್ನು CWMA ಎತ್ತಿ ಹಿಡಿದಿದೆ. ಕರ್ನಾಟಕದ ವಾದಕ್ಕೆ ಯಾವುದೇ ಮನ್ನಣೆ ಅಲ್ಲಿ ಸಿಗಲಿಲ್ಲ. ಇದನ್ನು ವಿರೋಧಿಸಿ ಕರ್ನಾಟಕ ಬಂದ್. ಇನ್ನು 13 ದಿನಗಳ ನಂತರ ನಡೆಯೋದಿದು. ಇವತ್ತು 31 ತಾರೀಕು, ಇನ್ನು 13 ದಿನಗಳ ನಂತರ ವಾಟಾಳ್ ನಾಗರಾಜರು ಘೋಷಣೆ ಮಾಡಿದ್ರು ನೋಡಿ, ಕೇಳಿಸ್ಕೊಳ್ಳಿ. ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗೋದಿಲ್ಲ ಅಂತ ಹೇಳಿ ಭಾರಿ ಹೋರಾಟ. ಮುಂದಿನ ತಿಂಗಳು 13ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಯಾರು ಇದಕ್ಕೆ ವಿರೋಧ ಮಾಡಬೇಡಿ. DK ಶಿವಕುಮಾರ್ಗೆ ಹೇಳ್ಬಿಟ್ಟು ಹೋಗೋದಕ್ಕೆ ನಾನು ವಿಮಾನದಲ್ಲಿ ಬರ್ತೀವಿ ಅಂದ್ರೆ ಪ್ರೀತಿಯಿಂದ ನಾವು ಸ್ವಾಗತಿಸ್ತೀವಿ. ಇಲ್ಲ, ಏರ್ಪೋರ್ಟ್ ವಿಮಾನ ನಿಲ್ದಾಣ ಮುತ್ತಿಗೆ 3ನೇ ತಾರೀಕು ಯಾವ ಕಾರಣಕ್ಕೂ ವಿಜಯ್ ಅವ್ರ ಬಗ್ಗೆ ನನಗೆ ಒಳ್ಳೆ ಗೌರವ ಇದೆ, ನೀರು ಬೇಡ ಅಂತ ಹೇಳಿ ತಮಿಳುನಾಡಿನಲ್ಲಿ ತೀರ್ಮಾನ ಮಾಡಿ, ಏನೂ ಇಲ್ಲದೆ ನಾವಿಲ್ಲಿ ನೋವಿನಲ್ಲಿರುವಾಗ, ಸಮಾಧಿಯ ಮುಂದೆ ಅಳ್ತಾ ಇರುವಾಗ ಏನ್ ಬರೋದು ನೀವು? ಇವತ್ತು ಕನ್ನಡದ ಮಕ್ಕಳಿಗೆ ಕರ್ನಾಟಕಕ್ಕೆ ಮರಣ ಶಾಸನವನ್ನು ಕೊಟ್ಟಿರುವಂತ ಕಾವೇರಿ ನಿರ್ವಹಣಾ ಮಂಡಳಿ ಮತ್ತು ಕೇಂದ್ರ ಸರ್ಕಾರ ಮತ್ತು ನಮ್ಮನ್ನು ಆಳುವಂತ ದೊರೆಗಳು ಇವತ್ತು ನಮಗೆ ಮರಣ ಶಾಸನವನ್ನ ಬರೆದಿದ್ದಾರೆ. ನಾವೆಲ್ಲರೂ ಆತಂಕದಲ್ಲಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಕಾವೇರಿ ನೀರನ್ನ ಉಳಿಸ್ಕೋಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಂಗಾರಪ್ಪನವರ ಹಾದಿಯನ್ನು ಹಿಡಿಯೋದ್ರ ಮುಖಾಂತರ ಸುಗ್ರೀವಾಜ್ಞೆಯನ್ನ ತಂದು ನೀರನ್ನ ನಿಲ್ಲಿಸುವಂತ ಕೆಲಸ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತೀವಿ. ಪದೇ ಪದೇ ಕಾವೇರಿ ವಿಚಾರದಲ್ಲಿ ಅನ್ಯಾಯ ಕರ್ನಾಟಕಕ್ಕೆ ಆಗ್ತಾನೆ ಇದೆ. ಬಹುಶಃ ನಾವೆಲ್ಲ ಕಾದು ಮೇಲ್ಮನವಿ ಸಲ್ಲಿಸಿದರೆ ನಮಗೆ ನ್ಯಾಯ ಸಿಗ್ಬೋದು ಅಂತ ಅನೇಕ ಜನ ಅನ್ಕೊಂಡಿದ್ರು. ಆದ್ರೆ ನಾವು ಮೊದಲೇ ನಿರೀಕ್ಷೆ ಮಾಡಿದ್ದು 3ನೇ ತಾರೀಕು ಹೊಸಕೋಟೆ. ಬಂದ್ ಮಾಡುವ ಮೂಲಕ ಒತ್ತಡ ಹೇರಬಹುದು, ನಮ್ಮ ನೀರನ್ನು ನಾವು ಉಳಿಸಿಕೊಳ್ಳಬಹುದು. ಇದು ಇಲ್ಲಿ ಸಭೆ ಸೇರಿದ್ದವರ ಅಭಿಪ್ರಾಯ. ಬರಗಾಲ ಇರೋದು ನಮಗೆ, ನೀರಿನ ಕೊರತೆ ಇರೋದು ನಮಗೆ, ನೀರು ಬಿಡಬೇಕಾದವರು ನಾವು. ಅಂಥ ಟೈಮ್ನಲ್ಲಿ ಬಂದ್ ಮಾಡಿ ಅಂಗಡಿ ವ್ಯಾಪಾರ ಎಲ್ಲ ನಿಲ್ಲಿಸಿ ಲಾಸ್ ಕೂಡ ನಾವೇ ಮಾಡ್ಕೋಬೇಕ ಅನ್ನೋದೊಂದು ಅಭಿಪ್ರಾಯ. ಕೌಂಟರ್ ಆರ್ಗ್ಯುಮೆಂಟ್ ಅದು. ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಸೇರಿದಂತೆ ಅನೇಕರು ನಾವು ಬಂದ್ ಮಾಡಲ್ಲ ಅಂತಿದ್ದಾರೆ. ಅವರು ನಾವು ದಿಲ್ಲಿಗೆ ಹೋಗ್ತೀವಿ, ದಿಲ್ಲಿಯಲ್ಲೇ ಪ್ರತಿಭಟನೆ ಮಾಡ್ತೀವಿ, ಪ್ರಧಾನಮಂತ್ರಿಗಳ ಹತ್ರ ನ್ಯಾಯ ಕೇಳ್ತೀವಿ ಅಂತ 10ನೇ ತಾರೀಕು ದಿಲ್ಲಿಗೆ ಹೋಗ್ತಾರಂತೆ. ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಹೇಳಿರೋದು, ಕೇಳಿಸ್ಕೊಳ್ಳಿ. ನೋಡಿ, ನಾನು ಬಂದನ್ನು ವಿರೋಧ ಮಾಡಲ್ಲ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿಗೆ ಯಾವತ್ತಿಗೂ ಬೆಂಬಲ ಕೊಟ್ಟಿಲ್ಲ, ಈಗಲೂ ಬೆಂಬಲ ಕೊಡಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದಲ್ಲಿ ಅನೇಕ ಸಂದರ್ಭದಲ್ಲಿ ಭಾರಿ ಕಠಿಣವಾದಂಥ ತೀರ್ಮಾನಗಳನ್ನು ನಾವು ಮಾಡಿದ್ದೀವಿ. ಈ ತಿಂಗಳು 10ನೇ ತಾರೀಕು ದೆಹಲಿಯಲ್ಲಿ ಭಾರಿ ದೊಡ್ಡ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನವನ್ನು ನಾಳೆ ಸೋಮವಾರ ಮಾಡುತ್ತೆ. ಪ್ರಧಾನಮಂತ್ರಿಗಳನ್ನ
ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕೆಂದರೆ ಇದು ಮುಗಿಯಲಾರದ ಒಂದು ದೊಡ್ಡ ವಿವಾದ. ಸರ್, ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆಗಲೂ ಕೂಡ ನಾವು ಅವ್ರನ್ನ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಕೆಲವೊಂದಿಷ್ಟು ಸಂಘಟನೆಗಳು ಹೇಳ್ತಿದ್ದಾವೆ ಸರ್. ತಾವು ಕೂಡ ಅದಕ್ಕೆ ಭಾಗಿಯಾಗ್ತಾರೆ, ತಾವು ಕೂಡ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀರಾ? ನೋಡಿ, ಸುಮ್ಮನೆ ಬಾಯಿ ಚಪ್ಪಲಿಕೆ ಏನು ಬೇಕಾದು ಮಾತಾಡಬಾರ್ದು, ಇಲ್ಲ ಪ್ರಚಾರ ದೃಷ್ಟಿಯಿಂದ ಮಾತಾಡಬಾರ್ದು. ಭಾರಿ ವರ್ಷಗಳ 2 ರಾಜ್ಯಗಳ ಮುಖ್ಯಮಂತ್ರಿಗಳು ಒಟ್ಟಿಗೆ ಒಂದು ಕಡೆ ಕುಂತು ಒಂದು ಸಮಸ್ಯೆಗೆ ಪರಿಹಾರ ಕಂಡ್ಕೋತೀವಿ ಎನ್ನುವಾಗ, ಚರ್ಚೆ ಮಾಡ್ತೀವಿ ಎನ್ನುವಾಗ ಅದನ್ನು ನಾನು ಸ್ವಾಗತಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.